ಎಷ್ಟು ಮಂದಿ ಬಂದಿದ್ದೀರಾ? 5 ಜನ. ಹೌದಾ, ಏನಕ್ಕೆ ಬಂದಿದ್ದೀರಾ? ತಂದೆ ಗುರು ತಿಪ್ಪೇರುದ್ರ ಸ್ವಾಮಿ ದರ್ಶನ ಮಾಡಕ್ಕೆ. ತೇರು ತುಂಬಾ ದೂರದ ಮನೆ. ಸ್ವಾಮಿ ದರ್ಶನ ಮಾಡಕ್ಕೆ ತಂದೆ ತೇರು ಎಲ್ಲ ಸಾಸಿವೆ, ಅದು ಮೆಣಸು ಎಲ್ಲ ತೂರ್ತಾರೆ, ತೂರ್ಬೆಲ್ಲು. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಇವತ್ತು ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿಯ ಒಂದು ರಥೋತ್ಸವಕ್ಕೆ ಹೋಗ್ತಾ ಇದ್ದೀನಿ. ಲೆಫ್ಟ್ ಸೈಡಲ್ಲಿ KSRTC ಬಸ್ಸು, ರೈಟ್ ಸೈಡಲ್ಲಿ ಪ್ರೈವೇಟ್ ಬಸ್ಸು. ಇಲ್ಲಿಂದ ನಮ್ಮ ಜಾತ್ರಾ ಮಹೋತ್ಸವ ಪ್ರಾರಂಭವಾಗುತ್ತೆ ಸ್ನೇಹಿತರೆ. ಆಟೋ ತುಂಬ ಇದ್ದಾವೆ, ಇಲ್ಲಿಂದ ಬಸ್ ಒಳಗಡೆ ಬಿಡಲ್ಲ, ಇಲ್ಲಿಂದ ಸೀಟ್ ಆಟ ಮಾಡ್ಕೊಂಡು ಹೋಗ್ಬೇಕು. ಅಮೌಂಟ್ ಎಷ್ಟು ಅಂತ ಗೊತ್ತಿಲ್ಲ. ಬ್ಯಾಕ್ ಮಾಡು, ರೈಟ್ ಮಾಡು. ರೋಡ್ ಕಾಣ್ಬೇಕು ಕ್ಲೀನಾಗಿ. ನೋಡಿ ಎಷ್ಟೊಂದು ಕಾರ್ ಪಾರ್ಕಿಂಗ್ ಇದಾವೆ ಅಂದರೆ, ಸುಮಾರು ಪಾರ್ಕಿಂಗ್ ಮಾಡಿದ್ದಾರೆ. ಲೆಫ್ಟಲ್ಲಿ, ರೈಟಲ್ಲಿ, ಸೈಡ್ ರೋಡು. ಎಷ್ಟು ಜನ ಬರ್ತಿದ್ದಾರೆ ನೋಡ್ರಿ ಸಾರ್ವಜನಿಕರು. ಹೋಗ್ಬೇಕಾದ್ರೆ ತುಂಬ ಟ್ರಾಫಿಕ್ ಇರುತ್ತೆ. 4 ಗಂಟೆ, 4:30, 5 ಗಂಟೆಗೆ ತುಂಬ ಟ್ರಾಫಿಕ್ ಇರುತ್ತೆ ಈ ಒಂದು ರೋಡು. ಸಾಧ್ಯವಾದ ಅದನ್ನು ವಿಡಿಯೋ ಮಾಡ್ತೇನೆ. ಸ್ನೇಹಿತರೆ, ಈ ಒಂದು ಶ್ರೀ ನಾಯಕನಹಟ್ಟಿ ಗುರು ತಿಪ್ಪೇರುದ್ರ ಸ್ವಾಮಿಯ ಒಂದು ರಥೋತ್ಸವ 6 ಮಾರ್ಚ್ 2026ರಂದು ಶುಕ್ರವಾರ ಚಿತ್ತ ನಕ್ಷತ್ರದಂದು ಸಮಯ 3 ಗಂಟೆಗೆ ಈ ಒಂದು ರಥೋತ್ಸವ ಪ್ರಾರಂಭವಾಗುತ್ತೆ. ಸೊ ಆಲ್ರೆಡಿ ಪ್ರಾರಂಭವಾಗಿದೆ, ನಾವು ಅರ್ಧ ಗಂಟೆ ಲೇಟಾಗಿ ಬಂದಿವಿ ಸ್ನೇಹಿತರೆ. ಸೊ ಇಲ್ಲಿ ಈ ಒಂದು ಸುಮಾರು 1 ಕಿಲೋಮೀಟರ್ ದೂರದಲ್ಲೇ ಬಸ್ ಎಲ್ಲ ನಿಲ್ಲಿಸ್ತಿದ್ದಾರೆ. ಕಾರ್ ಒಂದು ಕಡೆ ಪಾರ್ಕಿಂಗು, ಬೈಕ್ಸ್ ಒಂದು ಕಡೆ ಪಾರ್ಕಿಂಗು, ಬಸ್ಗಳು ಒಂದು ಕಡೆ ಪಾರ್ಕಿಂಗ್, ಈ ರೀತಿ ವ್ಯವಸ್ಥೆ ಮಾಡಿದರು. ನಾವು ಬರುವಂಥ ಸಂದರ್ಭದಲ್ಲಿ ತುಂಬ ಜನ ಈ ಒಂದು ದೇವಸ್ಥಾನಕ್ಕೆ ಬರ್ತಾಯಿದ್ರು ಸ್ನೇಹಿತರೆ. ಸೊ ನಮ್ಮಗಡೆ ಬೈಕ್ ಒಳಗಡೆ ಬಿಡಲಿಲ್ಲ. ಸೊ ನಮ್ಮದು ಯೂಟ್ಯೂಬ್ ಚಾನಲ್ ಇರೋದ್ರಿಂದ ಸರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಫ್ರೆಂಡ್ಸ್, ಅವರು ಪರ್ಮಿಷನ್ ಕೊಟ್ಟರು, ಹೋಗಿ ಯಾವುದೇ ತೊಂದರೆ ಮಾಡಿಬಿಡ್ರಿ ಅಂತಂದು ಹೇಳಿದ್ರು ಸ್ನೇಹಿತರೆ. ಬನ್ನಿ ಜಾತ್ರೆ ನೋಡ್ಕೊಂಬರೋಣ ಸ್ನೇಹಿತರೆ. ಯೂಟ್ಯೂಬ್ ಚಾನಲ್ ಶಶಿ ಪೀಸಸ್.
ವಿಡಿಯೋ ಮಾಡಿ ಶಶಿ PCS ಯೂಟ್ಯೂಬ್ ಚಾನಲ್. ಯಾವ ನಿಮ್ದು? ರಾಜೋಪುರ. ಎಷ್ಟು ಮಂದಿ ಬಂದಿದ್ದೀರಾ? 5 ಜನ. ಹೌದಾ, ಏನಕ್ಕೆ ಬಂದಿದ್ದೀರಾ? ತಂದೆ ಗುರು ತಿಪ್ಪೇರಥ ಸ್ವಾಮಿ ದರ್ಶನ ಮಾಡಕ್ಕೆ ತೇರು ತುಂಬಾ ದೂರದಿಂದ ಬಂದಿರೋ ಸ್ವಾಮಿ ದರ್ಶನ ಮಾಡಕ್ ಬಂದಿದ್ದೀವಿ. ತಂದೆ ತೇರು ಎಲ್ಲ ಸಾಸಿವೆ, ಅದು ಮೆಣಸು ಎಲ್ಲ ತೂರ್ತಾರೆ. ತೂರ್ಬೆಲ್ಲು 6 ಮನೆಯಿಂದ ನಡೆಯುತ್ತೆ. ವರ್ಷ ತಪ್ಪದೆ ಬರ್ತಾ ಇದ್ದೇವೆ. ಅವನು ಏನಕ್ಕೆ ಚೆಲ್ತಾರೆ ತೇರಿಗೆ? ಏನಕ್ಕೆ ಚೆಲ್ತಿದ್ದಾನೆ? ಏನಾದ್ರು ಅರ್ಕೆ ಇದ್ರೆ, ಮಕ್ಕಳಾಗಿದ್ರೆ, ಮದುವೆ ಆಗ್ತಾ ಇದ್ರೆ, ಏನಾದ್ರು ಅರ್ಕೆ ಇದ್ರೆ, ಓಕೆ, ಏನಾದ್ರು ಆರೋಗ್ಯ ಏನಾದ್ರು ಇದ್ರೆ ಎಲ್ಲ ಈಡೇರುತ್ತೆ. ಏನಾದ್ರೂ ಒಂದು ಆರೋಗ್ಯ ಸಮಸ್ಯೆ ಇದ್ರೆ ಇನ್ನೇನು ಹಾಕೊಂಡಿರ್ತಾರೆ ಇದನ್ನೆಲ್ಲ. ಮೆಣಸು ಏನಾದ್ರು ಹಾಕೊಂತ ಇದ್ರೆ, ಅವ್ರ ಕಷ್ಟ ಸುಖ ಏನಾದ್ರು ಇದ್ರೆ ಅದೆಲ್ಲ ಈಡೇರಿಸ್ತಾನೆ ಭಗವಂತ. ನಾವೊಂದು 20 ವರ್ಷದಿಂದ ಬರ್ತಿದ್ದೀವಿ. 20 ವರ್ಷದಿಂದ ಸಣ್ಣ ಹುಡುಗರಿಂದನೂ ಬರ್ತಾ ಇದ್ದೀವಿ. ಬರೋದಕ್ಕೆ ಕಾರಣ ಏನಾದ್ರೂ ಭಗವಂತ ನಮ್ಮ ಕೈ ಹಿಡಿದು ಇಲ್ಲಿವರೆಗೂ ನಡೆಸಿದ್ದಾರೆ. ಭಗವಂತನ ನಂಬ್ಕೊಂಡು ನಾವು ಬರ್ತಿದ್ದೀವಿ. ಇಲ್ಲಿವರೆಗೂ ಕೈ ಬಿಟ್ಟಿಲ್ಲ. ಓಕೆ, ಏನಾದ್ರು ಅರ್ಕೆ ಇದ್ರೆ ಈಗೇನು ಹಾಕೊಂಡಿರ್ತೀವಿ ಅದಕ್ಕಿಂತ ಡಬಲ್ ಏನಾದ್ರು ಏನ್ ತಗೊಂಡಿರ್ತೀವಿ. ನಾವು ಕೇಳಿದಷ್ಟು ಅವನು ತುಂಬಾ ಏನ್ ತಗೊಂಡಿರ್ತೀವಿ. ಏನಾದ್ರೂ ತಗೊಳ್ಳಿ, ಕಾಗಿ ಜೋಳ ತಗೊಳ್ಳಿ, ಮೆಣಸು ತಗೊಳ್ಳಿ, ಬಾಳೆಹಣ್ಣು ತಗೊಳ್ಳಿ, ಅದು ಡಬಲ್. ಎಷ್ಟು ವರ್ಷ ಬರ್ಬೇಕಾರೆ? 1 ವರ್ಷ ನಮ್ಮ ಆರ್ಕೆ ಹಿಡಿಯಿಟ್ಟು ಅಂದ್ರೆ ಅದು ಡಬಲ್ ನಾವು ತೂರ್ತೀವಿ. ನಮ್ಮ ಗುರು ತಿಪ್ಪೇರಥ ಸ್ವಾಮಿಗೆ ಏನಾದ್ರು ಅಂದ್ರೆ ಅದು ಡಬಲ್ ತಮ್ಮ ತೂರ್ತೀವಿ ನಾವು. ಇವರು ಮಾಡಿದಷ್ಟು ನೀಡಿ ಬಿಟ್ಟೆ. ನೋಡಿ ಫ್ರೆಂಡ್ಸ್, ಇದು ಶ್ರೀ ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿಯ ಒಂದು ತೇರು ನಿಲ್ಲಿಸುವಂತಹ ಜಾಗ. ಸೊ ಈಗೆಲ್ಲ ಬ್ಯಾರಿಕೇಡ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ವರ್ಷದಿಂದ ವರ್ಷಕ್ಕೆ ಹೊಸ ಅಪ್ಡೇಟ್ ಕೊಡ್ತಾ ಇದ್ದಾರೆ ಈ ಒಂದು ಸನ್ನಿಧಾನದಲ್ಲಿ. ಎಲ್ಲರೂ ಎಚ್ಚರ ವಹಿಸತಕ್ಕದ್ದು. ಇದು ಚಿತ್ರದುರ್ಗ ಜಿಲ್ಲೆ ನಾಯಕನಹಟ್ಟಿ ಪೊಲೀಸ್ ಠಾಣೆಯ ಪ್ರಕಟಣೆ. ಈ ಒಂದು ತೇರು ನಿಲ್ಲಿಸುವಂತಹ ಜಾಗದಲ್ಲಿ ಕಾಳು ಮೆಣಸನ್ನು ಹುಡುಕ್ತಾ ಇದ್ದಾರೆ ಈ ಒಂದು ಭಕ್ತಾದಿಗಳು. ಏನಕ್ಕಪ್ಪ ಅಂತಂದರೆ ಈ ಒಂದು ಕಾಳು ಮೆಣಸನ್ನ ತೊಗೊಂಡೋಗ್ಬಿಟ್ಟು ಪೂಜೆ ಗದ್ದೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ನಮ್ಮ ನಂಬಿಕೆ. ಸೊ ಹಾಗಾಗಿ ಇಲ್ಲಿಗೆ ಬಂದಂತಹ ಒಂದು ಭಕ್ತಾದಿಗಳು ಕಾಳು ಮೆಣಸನ್ನು ಹುಡುಕ್ತಾ ಇದ್ದಾರೆ. ಮತ್ತು ಶೇಂಗಾಯನ್ನು ಹುಡುಕ್ತಿದ್ದಾರೆ. ಅಜ್ಜಿ ನೋಡೋಣ, ಅಜ್ಜಿ ಇದು ಕೇಳೋಣ. ಯಾವ ನಿಮ್ಮದು ಇದು? ಹಾಂ, ಹೌದಾ? ಏನು ಹುಡುಕ್ತಾ ಇರೋದು ನೀವು ಇಲ್ಲಿ? ಏನೇನು ಕಾಳು ಹುಡುಕಿದ್ರಾ? ಯಾವ್ಯಾವ ಕಾಳು ಹುಡುಕಿದ್ರಾ? ಮೆಣಸು ಮತ್ತೆ ಓಕೆ, ಅಡಿಕೆ, ಮೆಕ್ಕೆಜೋಳ. ನೋಡಿ, ಒಂದು ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿಯಲ್ಲಿ ಬಂದಿರುವಂತಹ ಭಕ್ತಾದಿಗಳು ಈ ಒಂದು ತೇರಿ ನಿಲ್ಲಿಸ್ತಾರಲ್ಲ, ಆ ಒಂದು ತೇರಿಗೆ ಎಸ್ತಂತಹ ಭಕ್ತಾದಿಗಳು ಶೇಂಗಾ, ಮೆಕ್ಕೆಜೋಳ, ಅಡಿಕೆ ಮತ್ತು ಕಾಳುಮೆಣಸು ಇಷ್ಟು ಧಾನ್ಯಗಳನ್ನು ಹುಡುಕಿದ್ದಾರೆ. ಇನ್ನು ತೊಗೊಂಡಾಗ ಏನು ಮಾಡ್ತೀರಾ? ಪೂಜೆ ಮಾಡ್ತೀರಾ? ಹಾಂ 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 ಹಾಂ. ಮತ್ತೆ ಬಿತ್ತಬೇಕಾದ್ರೆ ಮಿಕ್ಸ್ ಮಾಡ್ತೀರಾ?
ಮೆಣಸು ಬಿತ್ತಬೇಕಾರೆ ತೆಗೆದು ಹಾಕ್ತಾರೆ ಗೋಂಜಾಳ ಶೇಂಗಾ ಬಿತ್ತಾ ಇದ್ರೆ ಮಿಕ್ಸ್ ಮಾಡ್ತಾರೆ